ಅಲ್ಲ ಪಗಾರ ಯಾರ ಕೈಯಾಗ ಕೊಟ್ರೇನ ಮನಿ ನಡದ್ರಾತ ಹೌದಿಲ್ ಬೇಯವ್ವ. ನೋಡಪ್ಪ ಮಗನ, ನಾ ಹೇಳುದಾದ್ರ ಪಗಾರ ನನ್ನ ಕೈಯಾಗ ಕೊಡು. ಏನ ಇವ್ರಿಬ್ರಿಗೂ ತಲೆ ಕೆಟ್ಟತಿ ಏನ? ನಿನ್ನ ಹೆಂಡ್ತಿಗ ಏನು ಗೊತ್ತಿಲ್ಲಪ್ಪ. ಮನೆಗೆ ಯಾವ ತರಕಾರಿ ತರಬೇಕು, ಏನು ತರಬೇಕು, ಎಷ್ಟು ಕೊಟ್ಟು ತರಬೇಕು ಏನು ಗೊತ್ತಿಲ್ಲ. ಮನೆ ಬಾಳೆ ಅಂದ್ರೆ ಹಂಗೆ ಇಲ್ಲ. ಈ ನಿಮ್ಮಪ್ಪ ಹಂಗ ಮಾತಾಡ್ತಾನ. ನೀನು ರೊಕ್ಕ ಕೊಡ್ಲ, ಅರ್ಜೆಂಟ್ ಐತಿ. ಹುಳಿಕ್ ತೆಗೆದ್ರು ಮನ್ಯಾಗ ಬ್ಯಾಳಿಲ್ಲ ಗೊತ್ತನು, ಸಂತಿಲ್ಲ. ಅತ್ತೀರ ನನಗೆ ಬರಂಗಿಲ್ಲ ಅಂತ ನಿಮ್ಗೆ ಹೇಳ್ದವ್ರು ಯಾರು? ನಂಗೆ ಏನು ಮಾಡಕ್ ಬರಂಗಿಲ್ಲ, ನನಗೆ ರೊಕ್ಕ ತಗೊಂಡು ಮನಿ ನಡ್ಸಾಕ್ ಬರಂಗಿಲ್ಲ, ಮನಿ ಬಾಳೆ ಗೊತ್ತಿಲ್ಲ ಅಂತ ನೀವು ಹೆಂಗೆ ಹೇಳಿದ್ರಿ? ಮತ್ತೇನ್ ಬರ್ತವ ನಿನಗ? ಈಗಿನ ಓಟು ಕಸ ಮುಸ್ರಿ ಮಾಡದ್ ಕಲ್ತಿ ನೋಡು. ಅವಿ ನೋಡು ನಿಮ್ಮವ್ ಹೆಂಗಂತ. ನಾನೇನು ಬರೀ ಕಸ ಮುಸ್ರಿ ಮಾಡಕ್ ಬಂದಿನೇನಿಲ್ಲಿ? ಕಸ ಮುಸ್ರಿ ಮಾಡಕ್ಕಿಗೂ ಹಿಂಗೆ ಹೇಳಂಗಿಲ್ಲ, ಹಂಗೆ ಹೇಳಕ್ ಕುಂತಾರ ಇವ್ರು. ಮುಂಜಾನೆ ಎದ್ದೇಳ್ತಾನೆ ಗೊತ್ತನು, ನಮ್ಮ ಮನೆಯಾಗಿದ್ರ 10ಕ್ಕೆ ಎದ್ದೇಳ್ತಿದ್ದೆ, ಆದ್ರೆ ಇಲ್ಲಿ 7ಕ್ಕೆ ಎದ್ದೇಳ್ಬೇಕು. ಅಷ್ಟ ಆತನು. ಬೆಳಿಗ್ಗೆ ಎದ್ದು ನಾನು ಚಾ ಮಾಡ್ಬೇಕು, ನಾನು ನಾಷ್ಟಕ್ ಮಾಡ್ಬೇಕು, ಆಮೇಲೆ ಬಾಂಡೆ ತಿಕ್ಬೇಕು, ಅರ್ಬಿ ತೊಳಿಬೇಕು, ಕಲ್ಲು ಕಸ ಮಾಡ್ಬೇಕು. ಅತ್ತಿಯರ್ ಪೂಜೆ ಮಾಡ್ತಾರ, ಅಡಿಗೆ ಮನೆಗೆ ಬರ್ತಾರ, ನಂಗೇನು ಸಹಾಯ ಮಾಡಂಗಿಲ್ಲ, ಎಲ್ಲ ನನ್ನ ಮಾಡ್ಕೋಬೇಕು. ಮತ್ತ ಹೆಚ್ಚಿಂದು ಹೆಸರಿಡ್ತಾರ, ಅಡಿಗೆ ಹೆಂಗಾಗಿತ್ತು ಹಿಂಗಾಗಿತ್ತು, ಯಾರು ಹೆಸರಿಡಂಗಿಲ್ಲ, ಅತ್ತಿಯರ್ ಅಷ್ಟೇ ಹೆಸರಿಡ್ತಾರ. ಇಷ್ಟೆಲ್ಲ ಮಾಡ್ದಕ್ಕೀಗ ಮನೆ ನಿಭಾಯಿಸಕ್ಕಾಗಂಗಿಲ್ಲನು? ಓ ದೇವ್ರೇ. ಹೌದವ ಸೊಸಿ, ಹೌದು. ನಿನಗೆ ಹಿಂಗಾಗ್ಬಾರ್ದಿತ್ತು ಬಿಡು. ನೀನು ಇಷ್ಟೆಲ್ಲ ಮಾಡ್ದಕ್ಕೀಗ ಮನಿ ನಿಭಾಯಿಸಕ್ಕಾಗಂಗಿಲ್ಲನು? ಹ್ಞೂ ನೋಡ್ರಿ ಮಾವರ, ಹೆಂಗಂತಾರ ಇವರು. ಅವಿನಾಶ ಕೊಟ್ಬಿಡ್ಲ ಸೊಸಿ ಕೈಯಾಗ ಪಗಾರ ಕೊಟ್ಬಿಡು. ಈ ತಿಂಗಳ ಸೊಸಿ ಮನಿನ ಅದು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಕಳ ನಾವು ನೋಡಿ ಬಿಡುನು. ಇದು ನನ್ನ ಗಂಡ ಅದು ಯಾವ ಜನ್ಮದಾಗ ನಂಗೆ ಶತ್ರು ಆಗಿ ಹುಟ್ಟಿತ್ತ ಏನ? ಈ ಜನ್ಮದಾಗ ಇದಿ ಕಾಡ್ದಂಗೆ ಕಾಡ್ತತಿ. ಅಲ್ಲ ಇಲ್ಲಿ ನಾ ಮಾತಾಡಕ್ ಕುಂತಾರಿ, ಓಟರ ಓಟು ಏನ್ತಿಯನ್ನ ಪ್ರೀತಿಲಿ ನೋಡಿ ಉಕ್ಕ ಆತುಗಲ. ಅವಿನಾಶ ಕೊಡಪ್ಪ, ನಿನ್ನ ಹೆಂಡತಿ ಬಂದಾಳಲ್ಲ, ನಿನ್ನ ಹೆಂಡತಿ ಕೈಯಾಗ ಪಗಾರ ಕೊಡು. ನಾ 1 ರೂಪಾಯಿ ಕೇಳಂಗಿಲ್ಲಪ್ಪ. ಆಕಿ ಏನ್ ಮಾಡಿ ಹಾಕ್ತಾಳ ಅದನ್ನ ತಿಂತಾನೆ, ಒಂದು ಮೂಲ್ಯಾಗ ಕುಂದಿರ್ತಾನೆ. ನನಗೇನೈತ್ಲಾ ಕಿಮ್ಮತ್ತು ಈ ಮನ್ಯಾಗ? ಸೊಸಿ ಬಂದು 1 ತಿಂಗಳಿಗೆ ಅತ್ತಿನ ಮೂಲಿ ಗುಂಪಿ ಮಾಡಿ ಮೂಲ್ಯಾಗ ಕುಂದಿರ್ಸಿದ್ಲು ಅಂತ ಊರ್ ಮಂದಿ ಮಾತಾಡಿದ್ರ ಇದಕ್ಕೆ ನಾ ಉಣಿಯಲ್ಲಪ್ಪ. ಕೊಡು ರೊಕ್ಕ ಕೊಡು. ನಾನು ನನ್ನ ಮಗ ಚಂದಿರ್ಬೇಕು, ಸಸಿ ಚಂದಿರ್ಬೇಕು, ನಾವೆಲ್ಲರೂ ಚಂದಿರ್ಬೇಕು ಅಂತ ಎಷ್ಟು ಆಸೆ ಪಡ್ತೀನಿ. ಆದ್ರೆ ಈ ನಿನ್ನ ಹೆಂಡತಿ ನನ್ನ ಬಗ್ಗೆ ಏನ್ ಅನ್ಕೊಂಡಾಳೇನ? ಬರೀ ಹಿಂಗ ಮಾತಾಡ್ತಾಳ. ಬೇಡಪ್ಪ ಬೇಡ, ನೀ ದುಡ್ದಿದ್ ರೊಕ್ಕ ನಂಗೆ ಬೇಡಪ್ಪ. ಥೋಯವ್ವ, ಇದ ನಿನ್ ಸ್ವಂತ ತಾಯಿ, ಹೆತ್ತ ತಾಯಿ ಆಗಿದ್ರೆ ಕೊಡ್ತಿದ್ದಿಲ್ಲ ಆಕಿ ಕೈಯಾಗ. ನಾನೇ ನಿನ್ನ ಹೆತ್ತ ತಾಯಿನ, ಸಾಕಿದ ತಾಯಿ, ಮಲ್ ತಾಯಿ, ಎಷ್ಟಾದ್ರೂ ನಾ ಬ್ಯಾರೆದಾಕಿನ ಬಿಡು. ಕೊಡು ನೀನ್ ಹೆಂಡತಿ ಕೈಯಾಗ ಕೊಡಪ್ಪ. ನಂಗೆ ಏನು ಬ್ಯಾಸ್ರಿ ಇಲ್ಲಪ್ಪ. ಡೌ ಮಾಡ್ತಾಳ, ಡೌ ಕಲ್ಪನಾ ರೇಂಜ್ಗೆ ಆಕ್ಟಿಂಗ್ ಮಾಡ್ತಾಳ. ಹಂಗ ಮೊದ್ಲ ನಂಗೆ ಟೆನ್ಷನ್ ಆಗ್ಬಿಟ್ಟತಿ. ಅದು ಬರೀ ಬಂದಿದ್ದ 10,000ದಾಗ ಮನೆ ನಡೆಯಂಗಿಲ್ಲ ಅಂತ. ಅದ್ರಾಗ ಈ ನಿನ್ನ ಹೆಂಡತಿ ನಿಮ್ಮಪ್ಪ ಇಬ್ರು ಸೇರಿ ಆ ಪಗಾರ ತಗೊಂಡು ನಾನು ಎಲ್ಲಾರ ಓಡೋಕಿನೇ ಅನ್ನಂಗ ಮಾಡ್ತಾರಪ್ಪ. ಇದನ್ನು ಅನಸ್ಕೋಬೇಕು, ಅತ್ತಾಗ ಮನಿ ಬಾಳೆ ನಿಭಾಯಿಸ್ಬೇಕು. ಒಟ್ನಾಗ ನನಗ ತಲೆ ಚಿಟ್ಟು ಹಿಡಿದು ಬಿಟ್ಟತ್ತಪ್ಪ. ಯಾವಾಗ ಎಲ್ಲಿ ಏನಾಗಿ ಸಾಯ್ತೀನಿ ಅನ್ನೋದು ಗೊತ್ತಾಗೋದು. ಖರೇನು ನಂಗ್ರ ಭಾಳ ತ್ರಾಸ ಆಗ್ಬಿಟ್ಟತ್ತಪ್ಪ ಇತ್ತಿತ್ತಾಗ. ಅತ್ತಿಯರ ವಯಸ್ಸಾದ್ಮೇಲೆ ಜಾಸ್ತಿ ಟೆನ್ಷನ್ ತಗೋಬಾರ್ದು. ಈಗ ಕುಂತಲೇ ನಿಂತಲೇ ಹೆಚ್ಚು ಕಡಿಮೆ ಆಗಿ ಅಷ್ಟಾಗಿ ಸಾಯಕ್ ಕುಂತಾರ ನೋಡ್ರಿ. ಜಾಸ್ತಿ ಚಿಂತೆ ಹಚ್ಕೋಬೇಡ್ರಿ, ಹೆಚ್ಚು ಕಡಿಮೆ ಆದ್ರೆ ನೋಡ್ರಿ. ಮತ್ತ ಯವ್ವ ನಾ ಹೇಳುದಾದ್ರ ನೀ ಜಾಸ್ತಿ ಚಿಂತೆ ಮಾಡ್ಬೇಡ. ಏನ 9,000 ರೂಪಾಯಿ ನೋಡಿದು ಪಗಾರ ಹಿಡಿ. ನೀನ ಮನೆ ಹೆಂಗ್ ನಡೆಸ್ತಿ ಒಟ್ಟ ನಡ್ಸ್. ಏನ ಅದು ನಿನ್ ಹೆಂಡತಿ ನನ್ನ ಗಂಡ ದುಡ್ದಿದ್ದು ಅತ್ತಿಯರ ಕೈಯಾಗ ಯಾಕೆ ಕೊಡ್ಬೇಕು ಅಂತ ಅನ್ಕೊಂಡ್ಲ ಏನ ಪಾಪ? ಇಲ್ಲ ಬೇ ಸುಚಿತ್ರಾ ಹಂಗೇನಿಲ್ಲ, ಭಾಳ ಒಳ್ಳೆ ಹುಡುಗಿ ಆಕಿ. ಆಕಿ ಮನಸ್ಸು ಭಾಳ ಒಳ್ಳೇದೈತ್ ಬೇ. ಹೌದು ಬಿಡಪ್ಪ, ಭಾರಿ. ಅವಿನಾಶ ಅಂದ್ರೆ ಈಗ ನನಗ ಮನೆ ಬಾಳೆ ನಡ್ಸಕ ಬರಂಗಿಲ್ಲ ಅಂತ ಹೇಳಕ್ ಕುಂತೀರಿ ನೀವೆಲ್ಲರೂ ಸೇರಿ. ಹೌದು, ಮತ್ತ 9,000 ರೂಪಾಯಿದಾಗ ಮನೆ ನಡೆಯಂಗಿಲ್ಲ ಅಂತ ನೋಡು. ಏನು ಮಾಡ್ಬೇಕು? ನಿಮ್ಮ ಅತ್ತಿನ ಹೇಳಿಲ್ಲನು? ನಿನ್ನ ಕೈಲಿ ಎಲ್ಲ ಆಗ್ಬೇಕು? ಆಗಂಗಿಲ್ಲ ನಿನ್ ಕೈಲಿ. ತಗೋರಿ, ನಂಗೇನು ಬರಂಗಿಲ್ಲ, ನಾ ಯಾವ ಕೆಲ್ಸನೂ ಮಾಡಂಗಿಲ್ಲ, ನಾನೇನು ಮಾಡಂಗಿಲ್ಲ. ನನ್ನ ಕೈಲಾಗ್ಲಾರ್ದಕ್ಕಿ ಅಂತ ಹೇಳಿದ್ರಲ್ಲ ನೀವು ಎಲ್ಲರೂ ಸೇರಿ. ಏ ಸುಚಿತ್ರಾ, ನಾವು ಯಾವಾಗ ಹಂಗಂದ್ವಿ? ಇಲ್ಲ ನೀನು ಮನಿನ ಚಲೋನ ನೋಡ್ಕೋತಿದ್ದು. ಆದ್ರಾಗಿದ್ರ ನಂಗೆ ಗೊತ್ತಿಲ್ಲ. ಈ ತಿಂಗಳ ರೊಕ್ಕ ನನ್ನ ಕೈಯಾಗ ಬರ್ಬೇಕು. ಅದು ಹೆಂಗ ನಂಗೆ ಬಾಳೆ ಮಾಡಕ್ ಬರಂಗಿಲ್ಲ, ಅದು ಹೆಂಗ ನಂಗೆ ಜವಾಬ್ದಾರಿ ಹೊತ್ಕೊಳಕ್ ಬರಂಗಿಲ್ಲ. ಬಾರಿ ಅದಿರ್ ನೀವು. ಅಕ್ಕೇರಿ ಈಗ ಹೇಳಿಲ್ಲ 9,000 ರೂಪಾಯಿದಾಗ ಮನೆ ನಡೆಯಂಗಿಲ್ಲ, ಈಕಿಗೆ ಬರಂಗಿಲ್ಲ ಅಂತ. ನಂಗ ಬರಂಗಿಲ್ಲ ಅಂದ್ರು. ನಾನೇನ್ ಸಣ್ಣ ಹುಡುಗಿನ? ಮನೆಗಿನ ಎಲ್ಲ ಕೆಲಸ ಮಾಡ್ದಕ್ಕೀಗ ಸತಿ ಸಾಮಾನ್ ತರಕ್ ಗೊತ್ತಾಗಂಗಿಲ್ಲನು? ನಂಗ ಬರಂಗಿಲ್ಲ ಅಂತ ಹೇಳಿದ್ರೆ ನೀವು. ಅವಿನಾಶ, ನೀ ಹಿಂಗ್ ಮಾಡೋದು ತಪ್ಪು ನೋಡ್ಲಾ. ಪಾಪ ಆ ಹುಡುಗಿ ನೀನನ್ನ ನಂಬ್ಕೊಂಡ್ ಬಂದತಿ. ಆಕಿ ಕಣ್ಣಾಗ ನೀರ್ ತರಿಸ್ಬಿಟ್ಟಿಲ್ಲಲ್ಲ. ಥೋ ಯವ್ವ, ಅದು ಏನಂದ್ರ ಈ ತಿಂಗಳ ಆ ಸುಚಿತ್ರ ಕೈಯಾಗ ಕೊಡ್ತೀನಿ ತಗೋಬಿ ರೊಕ್ಕ. ಆಕಿ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಾಳ. ಅದ್ರಾಗ ನಾವು ಸುಮ್ಕ ನಿನ್ ಕೈಯಾಗ ಕೊಟ್ಟಿದ್ರ ಹಿಂಗೆಲ್ಲ ಹಾಕಿದ್ದಿಲ್ಲ. ಅದು ಸುಚಿತ್ರಾಗ ಏನು ಬರಂಗಿಲ್ಲ, ಆಕಿ ಮನೆ ಬಾಳೆ ನಡ್ಸ್ಕೊಂಡು ಹೋಗಂಗಿಲ್ಲ ಅಂದ್ಬಿಟ್ವಲ್ಲ. ಪಾಪ ಆಕಿಗ ಬೇಸರ ಆತ ಏನ. ಈ ತಿಂಗಳ ಆಕಿ ಕೈಯಾಗ ಕೊಡ್ತೀನಿ ತಗೋಬಿ. ಅದು ಹಂಗಲ್ಲ, ಅದು ಆಕಿಗ ಅದು ಹಂಗಲ್ಲ. ಏನದು ಬರಲ್ಲ ಅನ್ನಕುತ್ತೀನ? ಮತ್ ನೀನ್ ಬರಂಗಿಲ್ಲ ಅಂದಿದ್ದಕ್ಕ ಹೌದಿಲ್ಲ ಸೊಸಿ ಹಾಳಾಕ್ ಕುಂತಿದ್ದು. ಆಕಿಗೂ ಬರ್ತತಿ ಈ ತಿಂಗಳ. ಅವಿನಾಶ, ನೀ ಆಕಿಗೆ ಏನ್ ಕೊಡ್ತೀಪ? ಕೊಡು, ನಮ್ಮ ಸೊಸಿ ಕೈಯಾಗ ಕೊಡು. ಇವತ್ತಲ್ಲಿ ನಾಳೆ ಸುಚಿತ್ರನ ಮನೆ ನಿಭಾಯಿಸ್ಕೊಂಡು ಹೋಗ್ಬೇಕಾದಾಕಿ. ಈಗಿಂದನ ಕಲ್ಕೊಂಡ್ರ ಮುಂದ ತನಗ ಈಜಿ ಆಕೈತಿ. ಅದಕ್ಕೆ ಹೇಳಕ್ ಕುಂತಾನಿ, ನೋಡ್ ಮಗ ಕೊಟ್ಬಿಡು. ಮನಿ ಮಹಾಲಕ್ಷ್ಮಿ ಅಂತ ಕರ್ಕೊಂಬಂದು ಆಕಿನ ಕಣ್ಣಾಗ ನೀರ್ ಸಾಕಿದ್ರ ಚಲೋ ಹಾಕುದಿಲ್ಲ. ಇವ್ರ ಮನಿ ಕಾಯುವಾಗ ಈ ಹಾಳಾದ ಅವಿನಾಶ
ಅಲ್ಲ ಹೆಂಡತಿ ಕಣ್ಣಾಗ ನೀರ್ ಹಾಕಿದ್ರ ನೋಡು ಹೆಂಗ್ ಕರಗಿ ನೀರಾಗಿ ರೊಕ್ಕ ಕೊಡಕ್ ಕುಂತಾನ. ಹಾಳಾದವ ಇವ ಹಿಂಗ್ ಮಾಡ್ತಾನಂತನ ಮತ್ತ ನಾನು ಇವನಿಗ ಮದ್ವಿ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ವರದಕ್ಷಿಣೆ ಸಂಬಂಧ ಆಸ್ಪಟ್ಟಿದ್ದಕ್ಕ ಈ ಮೂದೇವಿ ಬಂದು ನಮಗ್ ಜೋಡಾತು. ಈಗ ಮನಿ ಜವಾಬ್ದಾರಿ ಈ ಮೂದೇವಿ ಸೊಸಿ ಒತ್ಕೊಂಡ್ರ ಅಲ್ಲ ನಾನ್ ನನ್ನ ಮಗನ್ಗ ಬೈಕ್ ಹೆಂಗ್ ಕೊಡಿಸ್ಬೇಕು, ಬ್ಯಾಂಕ್ನಾಗ ಸಾಲ ಹೆಂಗ್ ತೆಗಿಸ್ಬೇಕು? ಅಯ್ಯೋ ದೇವ್ರೇ ಏನ್ ಮಾಡ್ಲಿ? ಯವ್ವ ನಂಗೆ ಗೊತ್ತಾಗ್ತತಿ ನಿಂಗೆ ಬ್ಯಾಸರ ಆಗೈತಿ ಅಂತ, ಆದ್ರೂ ಇದು ಒಂದ್ಸಲ ಬೇವ ಆಕಿ ಚಂದಾಗಿ ನಡ್ಸ್ಕೊಂಡು ಹೊಕ್ಕಾಳ ಏನಿಲ್ಲ ಮನಿ ನಾನು ನೋಡುನು ಕೊಡ್ಲಾ ಬೇವ. ನೋಡಪ್ಪ ಹೆಂಗ್ ಮಾಡ್ತಿ ನೋಡು. ನಾವು ಈ ದಿನ ಮಾಡಿದ್ದು ನಿಮ್ ಕಣ್ಣ ಕಾಣವಲ್ದು. ನಿನ್ನೆ ಮೊನ್ನೆ ಬಂದಾಕಿ ವಯ್ಯಾರ ಮಾಡ್ಯಾಳ ಏನ ಅದಕ್ಕ ಆಕಿ ಮಾತ ವೇದ ವಾಕ್ಯ ಆಗೈತಿ ನಿನಗ. ಈಗ ನನಗೆ ಈ ಮನೆ ಕಿಮ್ಮತ್ತಿಲ್ಲಪ್ಪ. ತಗೋ ಕೊಡಬೇಡ ನನ್ನ ಕೈಗೆ ಒಂದ್ ನಯ ಪೈಸಾ ಕೊಡಬೇಡ ನೀನು. ಏನ ನನ್ನ ಮಗ ವೀರೇಶ ಇವತ್ತಲ್ಲಿ ನಾಳೆ ದುಡಿತಾನ. ನನ್ನ ಮಗ ದುಡ್ದಿಂದೆ ಅವಾಗ ಕೊಡ್ದ ನನ್ನ ಕೈಯಾಗ ಪಗಾರ. ಅವಾಗ ನಾನೆಲ್ಲ ಇಸ್ಕೊಂತಾನಿ. ಕೊಡಪ್ಪ ಕೊಡು. ನೀನು ಏನ್ ತಂದು ಹಾಕ್ತಾಳ ಅದನ್ನ ತಿಂತಾನಿ, ಒಂದ್ ಕಡೆ ಮೂಲ್ಯಾಕ ಕುಂದಿರ್ತಾನಿ. ಏನು ಮಾಡ್ಬೇಕು ನಮ್ಮ ಮನೆ ಬರ. ನಾನು ನನ್ನ ಮಗ ಅಂತ ನಿನ್ನ ಅಷ್ಟು ಪ್ರೀತಿಯಿಂದ ಜಾಕಿಯಿಂದ ಸಾಕಿದ್ದಕ್ಕೂ ಸಾರ್ಥಕ ಆತ ಬಿಡಪ್ಪ. ಮದುವೆ ಆದ್ಮೇಲೆ ಭಾರಿ ಸಾರ್ಥಕ ಆತ. ಯವ್ವ ನಾನು ಎತ್ತ ಕಡೆ ಅಂತ ಮಾತಾಡ್ಲಿ ಬೇ, ನೀ ಹಿಂಗ್ ಮಾಡ್ತಿ. ಸುಚಿತ್ರಾ ಹಂಗನ್ನ ಕುಂತಾಳ, ನಾ ಯಾರ ಬಗ್ಗೆ ಅಂತ ಏನಂತ ಮಾತಾಡ್ಲಿ ಹೇಳು. ಕೊಡ್ಲಾ ನೀನ್ ಎಂತಿ ಕೈ ಕೊಡು. ಆಕಿ ಕುಸು ಕುಸು ಮಾಡಕ್ ಕುಂತಾಳಲ್ಲ ಮತ್ತ. ನಿಮ್ಮ ಅವನ ಹೇಳಿಲ್ಲ ಈಗ ಕೊಡು ಅಂತ, ಮತ್ತೇನು ವಿಚಾರ ಮಾಡ್ಕೊಂತಿಲ್ಲ. ಅವಿನಾಶ ಕೊಟ್ಬಿಡು, ಸಸಿ ಇಸ್ಕೊಂಡು ದೇವ್ರ ಮನೆಯಾಗಿಟ್ಟು ದೀಪ ಹಚ್ಚುವ. ಇವತ್ತಿಂದ ಮನಿ ಬಾಳೆ ಚಂದಾಗಿ ನಿಭಾಯಿಸ್ಕೊಂಡು ಹೋಗು. ಒಟ್ಟು ರುಚಿಯಾಗಿ ಅಡಿಗೆ ಮಾಡಿ ಹಾಕು. ಕೊಡ್ಲಾ ಅಂತೀನಿ. ಹಲ್ಕಟ್ ಬಾಡ್ಯಾ ಕೊಟ್ಟ ಬಿಟ್ಟ. ನಾನು ಒಟ್ಟು ಹೊರಗೆ ಹೋಗಿ ಬರ್ತೀನಿ. ಹುಷಾರಾಗಿ ಜತತ್ನಾಗಿ ತೆಗೆದಿಡು ರೊಕ್ಕ. ಸುಚಿತ್ರಾ ನಿನಗ ಅಂಗಡಿಗೆ ಹೋಗಿ ತರಕಾಗಂಗಿಲ್ಲ, ಲಿಸ್ಟ್ ಮಾಡ್ಕೊಡು ಏನೇನ್ ಬೇಕು ಅಂತ, ನಾನೆಲ್ಲ ತಂದು ಕೊಡ್ತೀನಿ. ಕಾಯಿಪಲ್ಲೆ ಎಲ್ಲ ದಿನದ್ದು ನೀನ ತಗೋ. ಆತ್ರಿ ಮೊದ್ಲು ದೇವ್ರ ಮನೆಗಿಟ್ಟು ದೀಪ ಹಚ್ಚಿ ಬರ್ತೀನಿ ತಡ್ರಿ. ಇವ್ರಿಗಷ್ಟ ಆಕ್ಟಿಂಗ್ ಮಾಡಕ್ ಬರ್ತತಿ. ನಂಗೇನು ಬರಂಗೇ ಇಲ್ಲ ನಂಗೆ ಮಾಡ್ತಾರ. ಬ್ಯಾಂಕಿಗೆ ಕಟ್ತಾನಂತ, ಬ್ಯಾಂಕಿಗೆ ರೊಕ್ಕ ಅಲ್ಲ. ದುಡಿಯೋರೊಬ್ರು ಎಂಜಾಯ್ ಮಾಡೋರೊಬ್ರು ಆಗ್ಯಾರ ಇಲ್ಲಿ. ಲೋ ಅವಿನಾಶ ಹಲ್ಕಟ ಬಾಡ್ಯಾ ಹೋಗಿ ಬಿಟ್ಟ. ಹೆಂಡತಿ ಕೈ ಕೊಟ್ಟ ನೋಡಾಗ್ಲಿ ರೊಕ್ಕ ವೈದಂದು. ಲೇ ಸುಮಿತ್ರಿ ಮೊನ್ನೆ ಅನ್ನ ಕೂತಿದಿ ನನ್ನ ಗಂಡನ ರೊಕ್ಕ ನಾ ಇಟ್ಕೋಬೇಕು, ನನ್ನ ಗಂಡನ ರೊಕ್ಕ ಅಂದಿ. ಆ ಸುಚಿತ್ರಾ ಆಕಿ ಗಂಡನ ಕೈಯಾಗಿನ ರೊಕ್ಕ ಹಾಕಿಸ್ಕೊಂಡಾಳ್ಬಿಡು. ನಿನಗೆ ಯಾಕೆ ಯಾಕುಂತತಿ? ಆಕಿ ಗಂಡ ಆಕಿ ಮನಿ ಆಕಿ ಮಾತು ನಿಂದೇನಿಲ್ಲಿ. ಮುಗಿತಿನ ಪಗಾರ ಆಕಿ ಕೈಯಾಗ, ಮನಿ ಒಡೆತನ ಆಕಿ ಕೈಯಾಗ, ಮುಗಿತಿನ ಮೂಲಿ ಗುಂಪಿ ನೀನ. ಈ ದಿನಕ್ಕಾಗಿ ಅದು ಎಷ್ಟು ಕಾದೆ ನನಗ ಗೊತ್ತದು. ಏನು ನಿಂದು ಉರುಣಿಗೆ ಎಷ್ಟಾಗಿತ್ತಂದ್ರ ಅಷ್ಟಾಗಿತ್ತು. ಸುಚಿತ್ರ ಬಂದಾಗಿಂದ ನನ್ನ ಮಗನ ಮುಖದಾಗ ಊಟ ಕಳೆ ಬಂದತಿ. ಏನು ಏನ್ ಮಾಡ್ತಿದ್ದಿ ಊಟ? ಅಯ್ಯೋ ದೇವ್ರೆ, ಬದ್ನಿಕಾಯಿ ಸಾರು ಅನ್ನೋದು ಗೊತ್ತಾಕಿದ್ದಿಲ್ಲ, ಬದ್ನಿಕಾಯಿ ಪಲ್ಯ ಅನ್ನೋದು ಗೊತ್ತಾಕಿದ್ದಿಲ್ಲ. ಹಂಗದೆ ಮಾಡಿ ಹಾಕ್ತಿದ್ವಿ ಒಂದು ಬರ. ಈಗ ಆರಾಮ್ ಒಂದ್ ಸಾರು, ಪಲ್ಯ, ರೊಟ್ಟಿ, ಚಪಾತಿ ಬೇಕಂದ್ರೆ ಚಪಾತಿ, ಅನ್ನ ಎಲ್ಲ ಕೊಡ್ತಾಳ ನನ್ ಸೊಸಿ. ನೀ ಹಿಂಗ ನೀನು ಮೂಲ್ಯಾಗ ನೀನು. ಇವ್ರ ಮನಿ ಕಾಯುವಾಗ ನನ್ನನ್ನ ಮೂಲ್ಯಾಗ ಸರಿಸ್ತೀರಾ? ಪಿಸ್ರಿ ಒಯ್ದಂದು. ಅಲ್ಲ ಮನಿ ಹಿರೇತನ ತಗೊಂಡ್ಬಿಟ್ಲಲ್ಲ ನನ್ನ ಕಣ್ಣು ಮುಂದನ. ಅದು ಹೆಂಗ ಮನಿ ನಡೆಸ್ತಾ ನಾನು ನೋಡ್ತೀನಿ. 9,000 ಅಲ್ಲ 90,000 ರೂಪಾಯಿ ತಂದ್ರೂ ಮನೆ ನಡೆದಿರಬಾರ್ದು. ಹಂಗೆ ಮಾಡ್ತೀನಿ ನಾನು. ಊರ್ಬೇಂಗ್ಲಿ ನನ್ನ ಕೈಯಾಗ ಬರೋ ರೊಕ್ಕ ಕಸ್ಕೊಂಡ್ಲು. ಈಗ ನಾನು ಕಟ್ಟೋದು ಮಾಡೋದು ಎಲ್ಲ ಏನು ಮಾಡ್ಬೇಕಾತು? ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲ ಅವಾಗಿಂದ ಯಾರ್ದ ಫೋನ್ ಬರಕುಂತತಿ, ರಿಸೀವ್ ಮಾಡ್ಬೇಕಲ್ಲ ಶೀಲಾ? ಅದ ಆ ಕಿರಣಂದು ತಲಿ ತಿಂತಾನ ಒಂದು ಬರ ಫೋನ್ ಮಾಡಿ, ಅದಕ್ಕೆ ರಿಸೀವ್ ಮಾಡಿಲ್ಲ. ಹೌದಾ? ಎದಕ್ಕೆ ಫೋನ್ ಮಾಡ್ತಾನವ? ಯಾಕಪ್ಪ ಗೊತ್ತಿಲ್ಲ. ಅದು ಬಿಡು, ಏನು ತಗೊಂತಿ? ಗೋಬಿ ನೂಡಲ್ಸ್, ಸಿಜ್ವಾನ್ ನೂಡಲ್ಸ್ ಟ್ರೈ ಮಾಡೋನು. ಆಯ್ತು ತಗೊಳ್ಳೋನು. ನಿಂಗೇನು ಇಷ್ಟ ಅದು ತಗೊಂಡ್ರೆ ಆತಪ್ಪ. ಆತಾತು. ಚಂದ್ರು ಶೀಲಾ ಏನಾತು? ಏನಿಲ್ಲ, ಆ ಕಿರಣ ನಾನು ಹಿಂದೆ ಬಿದ್ದುಬಿಟ್ಟಾನ. ಅವನಿಗೆ ಸ್ವಲ್ಪ ನೀನ ವಾರ್ನ್ ಮಾಡ್ತೀಯಾ? ಅಲ್ಲ ಅವನ ಜೊತೆ ಶಾಪಿಂಗ್ ಎಲ್ಲ ಮಾಡ್ತಿದ್ದೆ. ಅವಾಗ ಮಾಡ್ತಿದ್ದೆ. ಅವಾಗೆಲ್ಲ ಅವನಿಗೆ ಮದುವೆ ಆಗಿದ್ದಿಲ್ಲ, ಮತ್ತೆ ಅವನ ಹತ್ರ ಜಾಸ್ತಿ ರೊಕ್ಕ ಇರ್ತಿತ್ತು. ಇವಾಗ ಏನೂ ಇಲ್ಲ. ಮೊನ್ನೆ ಫೋನ್ ಮಾಡಿ ನಂಗೆ 2,000 ಕೊಡು ಅಂತ ಕುಂತಾನ. ನಾ ಎಲ್ಲಿಂದ ಕೊಡ್ಲಿ? ನಾನೇನು ದುಡ್ಯಾಕ ಹೋಗ್ತೀನಿ. ಇಲ್ಲಪ್ಪ, ಅವನಿಂದ ನಂಗೆ ಟಾರ್ಚರ್ ಆಗ ಕುಂತತಿ. ಸ್ವಲ್ಪ ನೀನ ಏನಾರ ಮಾಡು. ಆತಾತ. ಮತ್ತೆ ನನ್ನನ್ನು ಹಂಗೆ ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತೀನ? ಇಲ್ಲಪ್ಪ ಇಲ್ಲ, ನಾನು ನಿನ್ನನ್ನು ಮದುವೆ ಆಗೋದು. ನೀನಂದ್ರೆ ನಂಗೆ ಇಷ್ಟ ಗೊತ್ತಾ? ಖರೇನು? ಗಾಡ್ ಪ್ರಾಮಿಸ್, ನೀನಂದ್ರೆ ನಂಗೆ ಇಷ್ಟ. ಖರೇನು? ಅದು ಕಿರಣನ್ನ ನಿಜವಾಗ್ಲೂ ಟೈಮ್ ಪಾಸ್ಗಂತನ ಮೇಂಟೈನ್ ಮಾಡಿದ್ದೆ. ಮತ್ತು ನಂಗೆ ಭಾಳ ಖರ್ಚುನೂ ಇದ್ವಲ್ಲ, ಅವಾಗ ನೀನು ಅಷ್ಟು ಕ್ಲೋಸ್ ಇದ್ದಿದ್ದಿಲ್ಲ. ಹಾಗಾಗಿ ಹಂಗಾಗೋತು. ಇನ್ನು ಮೇಲೆ ಹಾಗೆಲ್ಲ ಮಾಡಂಗಿಲ್ಲ. ಪ್ಲೀಸ್ ಲವ್ ಮೀ. ಓಕೆ ಆತಾತ. ಅವನು ನಾನು ನೋಡ್ಕೊತೀನಿ. ಅವ್ನ ಫೋನ್ ರಿಸೀವ್ ಮಾಡಬೇಡ ಅಷ್ಟೇ. ಆಯ್ತು. ನಾನು ಅವ್ನ ಫೋನ್ ರಿಸೀವೇ ಮಾಡಂಗಿಲ್ಲ. ಬಿಟ್ಟು ಎಷ್ಟು ದಿನ ಆತು ನೀನ ನೋಡಕ್ ಕುಂತಿಯಲ್ಲ. ಹೌದು ಬಿಡು. ಶೀಲಾ, ಅಯ್ಯೋ ದೇವ್ರೆ, ಇವನು ಇವಾಗ್ಲೇ ಬರ್ಬೇಕಿತ್ತ. ಏನ್ ನಡ್ಯಾಕ್ ಕುಂತತಿ ಇಲ್ಲಿ? ನಿಂಗೆ ಎಷ್ಟು ಸಲ ಹೇಳಿಲ್ಲ ಶೀಲಾ, ನಾನು ಈ ಚಂದ್ರು ಜೊತೆ ಸೇರ್ಬೇಡ ಅಂತ. ಯಾಕೆ ಕಿರಣ ಹಂಗೆ ಹೇಳಕುಂತಿ? ಚಂದ್ರು ಈಕಿ ನನ್ ಗರ್ಲ್ ಫ್ರೆಂಡ್ ಅದಾಳ, ಈಕಿ ಕೂಟ ನೀನ್ ಮಾತಾಡ್ಬೇಡ ಅಷ್ಟೇ. ಆ ಮಾತು ಆಕೆ ಹೇಳಿ, ನೀನಲ್ಲ. ನೀನ್ ಯಾರು ಹೇಳಕ? ನಿಂದೆಷ್ಟೈತಿ ಅಷ್ಟು ನೋಡ್ಕೋ. ಶೀಲಾ ಮಾತಾಡು, ಹಂಗ ಕುಂತಿಯಲ್ಲ, ಅವನಿಗೆ ಹೇಳು. ಅವನಿಗೇನು ಹೇಳೋದು? ನಿನಗೆ ಹೇಳ್ಬೇಕು. ಅಲ್ಲ ನಾವಿಬ್ರು ಮಾತಾಡ್ಕೋತ ಪ್ರೈವೇಸಿ ಆಗಿ ಕುಂತಿಲ್ಲ. ಇಲ್ಲಿ ಬರುವಂತದ್ದು ಏನಿತ್ತು?
ಹಾ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗ. ಶೀಲಾ ನನಗ ಹಿಂಗ ಮಾತಾಡೋದು ನೀನು. ಹೌದಾ, ನಾ ಹಿಂಗ ಮಾತಾಡುದು. ಅಲ್ಲ ಇಬ್ರು ಕುಂತೀವಿ ನಾವು ಮಾತಾಡ್ಕೋತ. ಅಲ್ಲ ಪ್ರೈವೇಸಿ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗ? ಛೇ, ಅಲ್ಲ ಎಜುಕೇಟೆಡ್ ಆಗಿ ಹಿಂಗೆ ಮಾತಾಡಕ್ ಕುಂತೀನಿ ನೀನು ಅನ್ಎಜುಕೇಟೆಡ್ ತರ. ನಾನು ನಿನ್ನನ್ನ ಮದ್ವೆ ಆಗೋನದೀನಿ. ಏನ ನೀನು ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಯಾರನ್ನ ಮದ್ವೆ ಆಗೋದು? ನಾನ್ ನಿನ್ನ ಮದ್ವೆ ಆಗಂಗಿಲ್ಲಪ್ಪ. ಖರೇನು ಇವತ್ತು ಹೇಳಕ್ಕುಂತ ನಾನು ಮದ್ವೆ ಅಂತ ಆದ್ರ ಚಂದ್ರೂನ. ಅಲ್ಲ ನೀನ ಕಲ್ಪನಾ ಮದ್ವೆಯಾಗಿ ಮತ್ ನಾನು ಹಿಂದೆ ಬಿದ್ದಿಯಲ್ಲ, ನೀನು ಪ್ರಶ್ನೆ ಮಾಡ್ಕೋ. ನೀ ಮಾಡಿದದು ಎಷ್ಟು ಕರೆಕ್ಟು ಅಂತ. ನೋಡ್ಕಿರಣ, ನೀನಂದ್ರ ನಂಗೆ ಇಷ್ಟ ಇಲ್ಲ. ಮೊದ್ಲಿತ್ತು, ಆದ್ರೆ ಈಗ ಇಲ್ಲ. ನೀನು ಇನ್ನೊಮ್ಮೆ ನನ್ನನ್ನ ಹಿಂಗೆಲ್ಲ ಡಿಸ್ಟರ್ಬ್ ಮಾಡ್ಬೇಡ, ಇಲ್ಲಿಂದ ಹೋಗು. ಶೀಲಾ ಯಾಕೆ ಹಿಂಗ್ ಮಾತಾಡಕ್ ಕುಂತಿ? ಇಷ್ಟು ದಿನ ನೀನ ಬೇಕು, ನೀನ್ ನನ್ನ ಜೀವ, ಕಲ್ಪನಾನ ಬಿಟ್ಬಿಡು, ಡ್ರೈವರ್ಸ್ ಕೊಡು ಅಂತ ಎಷ್ಟೆಲ್ಲ ಹೇಳ್ತಿದ್ದೆ. ಇವಾಗ ಹಿಂಗೆ ಯಾಕೆ ಹೇಳಕ್ ಕುಂತಿ? ನೋಡ್ಕಿರಣ, ನಿನ್ನ ಹತ್ರ ನನಗ ಮಾತುಕತೆ ಮಾಡುವಷ್ಟು ಟೈಮ್ ಇಲ್ಲ. ನಾನು ಮತ್ತೆ ಚಂದ್ರು ಈಗ ಏನೋ ಮಾತಾಡಕ್ ಕುಂತಾನೆ. ಪ್ಲೀಸ್ ಲೀವ್ ಅಸ್, ಗೆಟ್ ಲಾಸ್ಟ್ ಕಿರಣ್. ಅಲ್ಲ ಕಿರಣ, ಅಷ್ಟಾಕಿ ಭಯ ಕುಂತಾಳ, ನಿಂಗೆ ಏನು ಅನ್ಸವಲ್ತಾ? ಛೇ, ನಿಂದೆಂತ ಜನ್ಮ. ಚಂದ್ರು ಇವ ಹಿಂಗ ಮಾಡ್ತಾನ ನೋಡಿ ಯಾವಾಗ್ಲೂ ನನಗ. ಬಾ ನಾವು ಬೇರೆ ಕಡೆ ಹೋಗೋಣ. ಅಲ್ಲ ನಾನು ಇವಳ ಸಂಬಂಧ ಎಲ್ಲ ಮಾಡಿದೆ ಇಷ್ಟು ದಿನದಿಂದ, ಆದ್ರೆ ಯಾವುದಕ್ಕೂ ಬೆಲೆನೇ ಇಲ್ವಾ? ನಾನು ಇಷ್ಟಕ್ಕೆ ಬಿಡಂಗಿಲ್ಲ. ನಿಂತ್ಕೋ ಶೀಲಾ. ಶೀಲಾ